ಹಲೋ ಗಾಯ್ಸ್, ವೆಲ್ಕಮ್ ಟು ಚಾಯಾ ಫುಡ್ಸ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಕೊತ್ತಂಬರಿ ತಂಬುಳಿ. ಬನ್ನಿ ನೋಡೋಣ. ಒಲೆ ಹತ್ತಿಸ್ಕೊಂಡು ಪ್ಯಾನ್ನ ಇಟ್ಕೊತಾ ಇದ್ದೀವಿ. ಪ್ಯಾನ್ ಬಿಸಿ ಆಗೋವರೆಗೂ ಕಾಯೋಣ. ಕೊತ್ತಂಬರಿ ತಂಬುಳಿ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ 3 ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಬಿಸಿ ಆಗಲಿ. ತುಪ್ಪ ಬಿಸಿ ಆದ ನಂತರ 1 ಕಪ್ ಹೆಚ್ಚಿದ ಕೊತ್ತಂಬರಿನ ಹಾಕೋಣ. ಸಣ್ಣಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿನ 1 ಕಪ್ ಹಾಕೋಣ. ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಅಷ್ಟು ಕೊತ್ತಂಬರಿನ ಹಾಕಿ. ನಾವು ಒಂದು 3ರಿಂದ 4 ಜನಕ್ಕೆ ಆಗುವಷ್ಟು ನಾವು ಮಾಡ್ತಾ ಇದ್ದೀವಿ. ಸೊ 1 ಕಪ್ ಕೊತ್ತಂಬರಿನ ನಾವು ಹಾಕಿದ್ದೀವಿ. ಇದಕ್ಕೆ ಅರ್ಧ ಸ್ಪೂನ್ ಮೆಂತ್ಯದ ಕಾಳನ್ನ ಹಾಕ್ತಾ ಇದ್ದೀವಿ. ಅರ್ಧ ಸ್ಪೂನ್ ಮೆಂತ್ಯದ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು, ಮತ್ತೆ 3ರಿಂದ 4 ಹಸಿ ಮೆಣಸಿನ್ಕಾಯಿ. ಖಾರ ನೋಡ್ಕೊಂಡು ಹಾಕೊಳ್ಳಿ. ಕಾಳು ಮೆಣಸು ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ 1 ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀವಿ. ನಾವು ಮೇಲ್ಗಡೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀವಿ. ನಿಮಗೆ ಬೇಕು ಅನ್ಸಿದ್ರೆ ನೀವು ಹಾಕೋಬಹುದು. ಚೆನ್ನಾಗಿ ಎಲ್ಲಾನು ಫ್ರೈ ಮಾಡಿ. ಕ್ಲೀನಾಗಿ ಎಲ್ಲ ಬ್ಲೆಂಡ್ ಆಗಬೇಕು. ಆ ರೀತಿ ಫ್ರೈ ಮಾಡಿ. ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಲ್ಲಾನು ಉದ್ದಿರೋಂಥ ಪದಾರ್ಥನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎಷ್ಟು ನೀರು ಬೇಕು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕಿ ಫೈನ್ ಪೇಸ್ಟ್ನ ಮಾಡ್ಕೋಬೇಕು. ಫೈನ್ ಪೇಸ್ಟ್ನ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ರುಬ್ಬಿದಷ್ಟು ಮಿಶ್ರಣನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದನ್ನ ಸೈಡ್ ಇಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನ ಇಟ್ಕೊಂಡು ಅದೇ ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಮಸ್ಟರ್ಡ್ ಅಂದರೆ ಸಾಸಿವೆ, ಸ್ವಲ್ಪ ಕರಿಬೇವು, ಕರಿ ಲೀವ್ಸ್, 3ರಿಂದ 4 ಒಣಮೆಣಸಿನ್ಕಾಯಿ ಮುರಿದು ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ನಂತರ ರುಬ್ಬಿದ ಮಿಶ್ರಣಕ್ಕೆ 1 ಕಪ್ಪು ಮೊಸರನ್ನ ಹಾಕೊಳ್ಳಿ. ಹಾಗೆ ಒಗ್ಗರಣೆ ಮಾಡಿದಂತಹ ಒಗ್ಗರಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತಂಪು ತಂಪು ಕೊತ್ತಂಬರಿ ತಂಬುಳಿ ರೆಡಿ ಟು ಟೇಸ್ಟ್. ಬಿಸಿ ಬಿಸಿ ಅನ್ನದ ಜೊತೆಗೆ ಅಥವಾ ಹಾಗೆ ಕುಡಿಯೋಕ್ಕೂ ಸಹ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ. ತಂಪು ತಂಪಾಗಿ ಕೊತ್ತಂಬರಿ ತಂಬುಳಿನ ಹೇಗೆ ಬಂತು ಅಂತ ನಮಗೂ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ಲೈಕ್ ಮಾಡಿ, ಕಾಮೆಂಟ್